ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಓಂ ಸಾಯಿ ಧ್ಯಾನ ಮಂದಿರ ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರ ಬೆಳಗ್ಗೆ 6 ಗಂಟೆಗೆ ಕಾಕಡರಾತಿ, ಬೆಳಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, 7:30 ಗಂಟೆಗೆ ಪುಷ್ಪಾಭಿಷೇಕ, ಬೆಳಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ವನೆಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಹಾದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ 10ರಂದು ಓಂ ಸಾಯಿ ಮಂದಿರದಲ್ಲಿ ಗುರು ಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಓಂ ಸಾಯಿ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಶ್ರೀ ಸಾಯಿ ಕಿರಣ್ ಹಾದೋನಿ ಹೇಳಿದರು. ನಗರದ ಓಂ ಸಾಯಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡರಾತಿ 6:30ಕ್ಕೆ, ಮಹಾರುದ್ರಾಭಿಷೇಕ 7:30 ಪುಷ್ಪಾಭಿಷೇಕ 8:30 ಸಾಯಿ ಸತ್ಯನಾರಾಯಣ ಪೂಜೆ ನಡೆಯಲಿದೆ ಎಂದರು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜನೆಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇಂದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಎಲ್ಲ ಭಕ್ತಾದಿಗಳನ್ನು ಈ ದೈವಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶನಿ ದೇವರ ಅನುಗ್ರಹವನ್ನು ಪಡೆಯಬೇಕು ಎಂದರು. ಮಧ್ಯಾಹ್ನ 12:15ಕ್ಕೆ ಮಹಾಮಂಗಳಾರತಿ, ಸಂಜೆ 6:15ಕ್ಕೆ ಧೂಪರಾತಿ, ನಂತರ ಪಲ್ಲಕ್ಕಿ ಸೇವೆ ಹಾಗೂ ಶೇಜ್ ಆರತಿ ರಾತ್ರಿ 9:30 ಗಂಟೆಗೆ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ಪ್ರಭು ಶೆಟ್ಟಿ, ಈರಣ್ಣ ಮಡಿವಾಳ, ಜಿ ಕೇಶವರೆಡ್ಡಿ, ತನಾಜಿ, ಅಭಿಷೇಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. ಇದೇ ಮೊದಲನೇ ಬಾರಿ ಗುರುಪೂರ್ಣಿಮಾ ಗುರುವಾರ ಬಂದಿದೆ, ಅದೇ ವಿಶೇಷ. ಹಾಗಾಗಿ ಯಾವುದೇ ಕೊರತೆ ಇರಲಾರ್ದಂಗೆ ಯಾವುದೇ ಎಲ್ಲ ರೀತಿಯಲ್ಲಿ ಪ್ರಸಾದದ ರೂಪದಲ್ಲಿರ್ಬೋದು, ಅಲಂಕಾರದಲ್ಲಿರ್ಬೋದು. ಹಾಗೂ ವಿಶೇಷ ಏನಂದರೆ, ನಮ್ಮ ರಾಯಚೂರಿಗೆ ಪ್ರಥಮ ಶನಿ ಮಂದಿರ ನಿರ್ಮಾಣ ಆಗಿದೆ. ಆ ಬಾಬಾರವರ ಕೃಪೆಯಿಂದ ಉಜ್ಜಯಿನಿಯಿಂದ ಅಘೋರಿಗಳು ಬಂದು ಈ ಒಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉಜ್ಜಯಿನಿಯಿಂದ ರುದ್ರಾಕ್ಷಿಗಳನ್ನು ತಂದು ಆ ಶನಿದೇವರ ಪ್ರತಿಷ್ಠಾಪನೆ, ಆ ತಾಂತ್ರಿಕ ಮಂತ್ರ ಉಪಚಾರಗಳಿಂದ ಆ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ರುದ್ರಾಕ್ಷಿಗಳನ್ನು ಉಚಿತವಾಗಿ ಎಲ್ಲ ಭಕ್ತರಿಗೆ 8,000 ರುದ್ರಾಕ್ಷಿಗಳನ್ನು ರಾಯಚೂರಿನ ಎಲ್ಲ ಸದ್ಭಕ್ತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಏಕೆಂದರೆ ಭಾಳಷ್ಟು ಜನಕ್ಕೆ ಶನಿದೋಷ ಕಾಡಿಸ್ತಾನೆ ಇರುತ್ತೆ. 7.5 ಶನಿ ದೋಷ ಭಾಳ, ಎಂಥ ವ್ಯಕ್ತಿ ಇದ್ರೂ, ಅಂಬಾನಿ ಇದ್ರೂ ಆ ಶನಿದೋಷ ಶನಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಆ ರುದ್ರಾಕ್ಷಿಯನ್ನು ಎಲ್ಲರೂ ತೆಗೆದುಕೊಂಡು ಅವರು ಧರಿಸ್ಕೋಬೇಕಾಗಿ ವಿನಂತಿ. ಹಾಗೂ ಮಧ್ಯಾಹ್ನ 5,000 ಮೇಲ್ಪಟ್ಟ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ 6 ಗಂಟೆಗೆ ಆರತಿ ಹಾಗೂ ಪಲ್ಲಕ್ಕಿ ಸೇವೆ ಇರುತ್ತೆ. ಬೆಳಿಗ್ಗೆ ಬಾಬಾರವರಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹೂವಿನ ಅಭಿಷೇಕ, ಇವೆಲ್ಲ ಇತ್ಯಾದಿ ಪೂಜೆ ಕಾರ್ಯಕ್ರಮಗಳು, ಸತ್ಯನಾರಾಯಣ ಪೂಜೆ, ಇವೆಲ್ಲ ಕಾರ್ಯಕ್ರಮಗಳು ಇರುತ್ತವೆ. ಹಾಗಾಗಿ ರಾಯಚೂರಿನ ಎಲ್ಲ ಸದ್ಭಕ್ತರು ನಮ್ಮ ಸಾಯಿ ಮಂದಿರಕ್ಕೆ ಬಂದು ಬಾಬಾರವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ಯಲಗೇರಾ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ತಲವಾರಿ
ರಾಯಚೂರು ತಾಲೂಕಿನ ಹೆರಗೇರ ಹೋಬಳಿ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಆಗ್ರಹಿಸಿ ಜುಲೈ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೆರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೆರಗೇರ ಹೋಬಳಿ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು 2020ರಿಂದ ನಿರಂತರ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಆದ್ದರಿಂದ ಈ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿಗೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದರೆ ಜಿಲ್ಲೆಯ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಮನೆ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ಮಾಡುತ್ತೇವೆ. ಇದಕ್ಕೂ ಸ್ಪಂದಿಸದಿದ್ದರೆ ವಿಧಾನಸೌಧ ಮುತ್ತಿಗೆಯನ್ನು ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಹೆರಗೇರ ಹೋಬಳಿಯಲ್ಲಿ 19 ಗ್ರಾಮ ಪಂಚಾಯಿತಿ, 78 ಗ್ರಾಮಗಳು ಇವೆ ಹಾಗೂ ಈ ಹೋಬಳಿಯಲ್ಲಿ 376 ಎಕರೆ ಸರ್ಕಾರಿ ಭೂಮಿ ಲಭ್ಯವಿದೆ. ಕೃಷ್ಣ ನದಿ, ತುಂಗಭದ್ರಾ ನದಿ ಇದ್ದರೂ ಕೂಡ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ಈ ಹೋಬಳಿ ಗಡಿ ಭಾಗದಲ್ಲಿದೆ. ನಮ್ಮ ಕನ್ನಡ ಭಾಷೆ ಉಳಿಯಬೇಕಾದರೆ ತಾಲೂಕು ರಚನೆ ಆಗಲೇಬೇಕು ಎಂದು ಆಗ್ರಹಿಸಿದರು. ಇತ್ತೀಚೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೆರಗೇರ ಗ್ರಾಮಕ್ಕೆ ಆಗಮಿಸಿದಾಗ ನೇರವಾಗಿ ನಮ್ಮ ಸಮಿತಿಯ ವತಿಯಿಂದ ನಾವು ನಮ್ಮ ಹೆರಗೇರ ತಾಲೂಕು ರಚನೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ನಮ್ಮ ಹೆರಗೇರ ತಾಲೂಕು ಮಾಡಲಿಕ್ಕೆ ಹಲವಾರು ರೀತಿಯ ಉತ್ತಮವಾದಂತಹ ಸಾರ್ವಜನಿಕರಿಗೆ ಸೌಲಭ್ಯವಾಗುವಂತಹ ಮುಖ್ಯವಾಗಿ ಅರ್ಹತೆಗಳಿವೆ. ಆ ಅರ್ಹತೆಗಳು ನಮ್ಮ ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಹೆರಗೇರ ಸೀಮಾಂತರದ ಜಮೀನು ಸರ್ವೆ ನಂಬರ್ 347ರಲ್ಲಿ 250 ಎಕರೆ ಜಮೀನು ಆ ವಿಶ್ವವಿದ್ಯಾಲಯ ನಮ್ಮ ಜಮೀನಿನಲ್ಲಿ ಇರುತ್ತೆ ಅಂತ ಮುಖ್ಯವಾಗಿ ನಮ್ಮ ಒಂದು ಒತ್ತಾಯ ಇದೆ. ಅದರ ಜೊತೆಯಲ್ಲಿ 19 ಗ್ರಾಮ ಪಂಚಾಯಿತಿಗಳು, 78 ಗ್ರಾಮಗಳು, 19 ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನ, ಅದರಲ್ಲಿ 78 ಗ್ರಾಮಗಳು ಈ ಒಂದು ನಮ್ಮ ತಾಲೂಕಿಗೆ ಒಳಪಡುತ್ತವೆ. ಅದರಲ್ಲಿ ಹಲವಾರು ರೀತಿಯ ನಮ್ಮ ಹೆರಗೇರ ಗ್ರಾಮದಲ್ಲಿ ಸರ್ಕಾರಿ ಇದು ಬಿಟ್ಟು ಮತ್ತೆ 376 ಎಕರೆ ಸರ್ಕಾರಿ ಭೂಮಿ ಲಭ್ಯವಿರುತ್ತದೆ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಈಗ ನಮ್ಮ ಎಜೆಂಡಾ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗದಂತ ನಮ್ಮ ರಾಯಚೂರು ತಾಲೂಕಿನ ಗ್ರಾಮಗಳು ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಇದ್ದರೂ ಸಹಿತ ನೀರಾವರಿ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಗಡಿ ಭಾಗದ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿರುವುದರಿಂದ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲು ಮುಖ್ಯವಾದಂತಹ ಒಂದೇನಪ್ಪ ಅಂತಂದ್ರೆ ನಮಗೆ ಆ ಒಂದು ಕನ್ನಡ ಭಾಷೆ ನಮ್ಮ ಭಾಷೆಯನ್ನು ನಾವೇನಪ್ಪ ಅಂದ್ರೆ ಉಳಿಸಲಿಕ್ಕೆ ಶತಪ್ರಯತ್ನ ಮಾಡ್ಬೇಕಂತಂದ್ರೆ ಅದು ನಮಗೆ ತಾಲೂಕು ಆಗಲೇಬೇಕಂತ ಹೇಳಿ ಮತ್ತೊಂದು ಮುಖ್ಯವಾದಂತಹ ಒತ್ತಾಯ. ಇದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ಒಂದು ಹೋರಾಟ ಸಮಿತಿ ಸಿಂಧನೂರು ತಾಲೂಕಿನ ಕುರುಕುಂದ ಗುಂಡದಮ್ಮ ಕ್ಯಾಂಪಿನ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮಂಡಳಿಯು ಜಾತಿ ತಾರತಮ್ಯ ಮಾಡಿ ವಿದ್ಯಾರ್ಥಿ ಅಖಿಲ್ ಮೇಲೆ ಜುಲೈ 1ರಂದು ಹಲ್ಲೆ ಮಾಡಿದ್ದು, ಕೂಡಲೇ ಶಾಲೆಯ ಪರವಾನಗಿ ರದ್ದುಗೊಳಿಸಿ ಜಾತಿ ನಿಂದನೆ ಪ್ರಕರಣವನ್ನು ಆಡಳಿತ ಮಂಡಳಿಯ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ವೈ ನರಸಪ್ಪ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜುಲೈ 1ರಂದು ಸಿಂಧನೂರು ತಾಲೂಕಿನ ಕುರುಕುಂದ ಗುಂಡದಮ್ಮ ಕ್ಯಾಂಪಿನಲ್ಲಿರುವ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ಅಖಿಲ್ ತಂದೆ ವೆಂಕಟೇಶ್ ಅವರು ತಿಡಿಗೋಲ್ನಿಂದ ಶಾಲಾ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಮೇಲ್ದಾತಿ ಹುಡುಗರಿಗೆ ಕೂಡಲು ಸೀಟು ಬಿಟ್ಟುಕೊಡದ ಕಾರಣ ಶಾಲಾ ವಾಹನ ಚಾಲಕನಾದ ಈಶಪ್ಪ ಕಾಸರೆಡ್ಡಿಯು ಶಾಲಾ ಬಾಲಕನಿಗೆ ತನ್ನ ಮನಸೋ ಇಚ್ಛೆ ಕಟ್ಟಿಗೆಯಿಂದ ಬಾಸುಂಡೆ ಬಾರುವಂತೆ ಹೊಡೆದಿದ್ದಾರೆ ಎಂದು ಆರೋಪಿಸಿದ ಅವರು, ಜುಲೈ 3ರಂದು ಈ ವಿಷಯ ತಿಳಿದ ಡಿಡಿಪಿಐ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಘಟನೆ ನಡೆದ ಶಾಲೆಗೆ ಭೇಟಿ ಕೊಟ್ಟು ವಿಚಾರಿಸಲಾಗಿ ಮತ್ತು ಹುಡುಗನ ತಂದೆ ತಾಯಿಯವರನ್ನು ಭೇಟಿ ಮಾಡಿ
ವಿಷಯ ತಿಳಿದುಕೊಂಡರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಶಿಕ್ಷಣ ಇಲಾಖೆ ಇವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಹೇಳ್ಕೊಂಡು ಅವನು ಸಿಕ್ಕಾಪಟ್ಟೆ ಚಡಿ ತಗೊಂಡು ಮೈ ತುಂಬ ಬಾಸುಂಡೆ ಬರುವಂತ ಬಡಿದಿದ್ದಾನೆ ಮತ್ತು ಕೈಗೆಲ್ಲ ಗಾಯ ಆಗಿದೆ. ಅವನು ಗಾಯ ಆಗಿದ್ದನ್ನು ಸೀದಾ ಕ್ಲಾಸ್ ರೂಮ್ಗೆ ಹೋದಾಗ ಅವ್ರು ಟೀಚರ್ ನೋಡಿದ್ದಾರೆ. ಅವನನ್ನು ಅಳ್ತಕ್ಕಂತಿದ್ದವ್ರು ಒಂದು ರೂಮ್ನಲ್ಲಿ ಕೂಡಾಕಿ ಸುಮಾರು ಮಧ್ಯಾಹ್ನ ತನ ಕೂಡಾಕಿದಂತ ಅವ್ನು ಊಟ ಮಾಡೋದನ್ನ ಆಗಲಂತ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಟೀಚರೇ ಬಂದು ಊಟ ಮಾಡಿಸಿದ್ದಾನೆ. ತದನಂತರ ಸಾಯಂಕಾಲ ತನಕ ಅವನು ಅಲ್ಲೇ ಕೂಡಾಕಿದ ಸಾಯಂಕಾಲ ಬಸ್ಸು ಮತ್ತೆ ಪುನಃ ಮನೆಗೆ ಹೋಗುವ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಅವ್ನಿಗೆ ಮೊದಲೇ ಬೇಧಿಸಿದ್ರು, ನಮ್ಮ ಹೆಸರು ಹೇಳ್ಬೇಡ, ನೀನು ನಾಡಿನ ಮತ್ತೆ ಹೊಡ್ತೀವಿ ಅಂತ ಹೇಳಿದ್ರೆ ಅವ್ನು ಯಾರೋ ಹೊಡೆದ್ರೆ ಹಿಂಗೆ ಅಂತ ಕೇಳಿದ್ರೆ ಇಲ್ಲ ಬೇರೆಯವ್ರು ಅನುಭವ ಅಂತ ಹೇಳಿದ್ರೆ ಕರೆಕ್ಟಾಗಿ ಇಷ್ಟೊಂದು ಬೇರೆ ಬಡಕ್ಕೆ ಸಾಧ್ಯನೇ ಇಲ್ಲ. ಏನಂತ ಹೇಳಿದ್ರೆ ಹಿಂಗೆ ಡ್ರೈವರು ಈಶಪ್ಪ ಕಾಸರೆಡ್ಡಿ ಅನ್ನೋರು ಬಡದಿದ್ದಾರೆ ಅನ್ನೋದು ವಿಷಯವನ್ನು ಗೊತ್ತು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಈ ಅಖಿಲ್ ಅವ್ರ ತಂದೆ ತಾಯಿ ಮತ್ತು ಅವರ ಸಂಬಂಧಿಕರು ಬಂದು ಮ್ಯಾನೇಜ್ಮೆಂಟಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಈರ್ಪಣ್ಣ ಸಾಹುಕಾರ ಮ್ಯಾನೇಜ್ಮೆಂಟ್ ಅಧ್ಯಕ್ಷರವರು ಅವ್ರನ್ನ ಕೇಳಿದ್ರೆ ಅವರು ಏನು ಹೇಳ್ತಿದ್ರು ಅಂದರೆ ಅವು ಇಂಥವೆಲ್ಲ ಆಗ್ತಿರ್ತಾವೆ, ನೀವೆಲ್ಲ ತಲೆಗೆ ಹಚ್ಕೊಬೇಡ್ರಿ ಅಂತ ಹೇಳಿದ್ರೆ ಹಿಂಗೆಲ್ಲ ಬೆಳಿತೀರ ಏನಂದಿದ್ರೆ ಹಿಂಗೆಲ್ಲ ಯಾಕೆ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಅವಾಗ ಅವ್ರು ಏನಾಗ್ತದೆ, ನೀವು ಏನು ಹೋಗಿ ಕೇಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನಾವು 3 ದಿವಸದಲ್ಲಿ ಹೊರಗಡೆ ಬರ್ತೀವಿ, ಬಂದ ನಂತರ ನಿಮ್ದೇನಾಗ್ತದೆ ಅವಾಗ ನೋಡ್ತೀವಿ ಅಂತ ಬೆದರಿಕೆ ಹಾಕಿದ್ರಿಂದ ಅವ್ರು ಇವತ್ತು ತಮ್ಮ ಊರು ತಿಡ್ಗೋಳನ್ನು ಬಿಟ್ಟು ಬೇರೆ ಊರಿಗೆ ಬೇರೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಭಯದ ವಾತಾವರಣ ಇದೆ ಮತ್ತು ತಿಡಿಗೋಳದಿಂದ ಸುಮಾರು ಅಲ್ಲಿ ಇರ್ತಕ್ಕಂಥ ಎಸ್ಸಿಗಳಿಗೆ ಯಾವುದೇ ತರ ಮನುಷ್ಯರ ತರನೇ ನೋಡ್ತಾ ಇರುವಂತ ಪರಿಸ್ಥಿತಿ, ಅಸ್ಪೃಶ್ಯತೆ ಆಚರಣೆ ಇದೆ. ಹೋಟೆಲ್ದಾಗ ಬಿಟ್ಕೊಳಕ್ ತಯಾರಿಲ್ಲ ಮತ್ತು ದೇವಸ್ಥಾನಗಳು ಬಿಟ್ಕೊಳಕ್ ತಯಾರಿಲ್ಲ, ಚಾವಡರ ಬೈ ಬಿಟ್ಕೊಳಕ್ ತಯಾರಿಲ್ಲ ಮತ್ತು ಕ್ಷೌರ ಮಾಡೋದನ್ನು ಬಿಟ್ಕೊಳಕ್ ತಯಾರಿಲ್ಲ. ಹಿಂಗಾಗಿ ಅಲ್ಲಿ ಕೇವಲ 14-17 ಕಿಲೋಮೀಟರ್ ದೂರದಲ್ಲಿರುವಂಥ ಚಿಡಿಗಳಿಗೆ ಈ ಕುರ್ಕುಂದಿಗೆ ಇಷ್ಟಿರ್ತಕ್ಕಂಥದ್ದು ಅಲ್ಲೇ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇರ್ತದೆ. ಇದ್ರ ಬಗ್ಗೆ ಯಾವುದೇ ಇದು ಮಾಡೋದು. ಮತ್ತು ಇಲ್ಲಿ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕೇಳಿದ್ದಾರೆ. ಶ್ರೀ ಬಸವೇಶ್ವರ SSC ಇಟ್ಕೊಂಡು ಈ ತರ ಅನಾಮಧೇಯವಾಗಿ ಹೊಡೆದಕ್ಕಿರ್ತಕ್ಕ ಮತ್ತು ಹಸೀನಾ ಅವರು ಮತ್ತು ರೇಖಾನಾ ಪಾಂಡೆ ಅವರು ಎಲ್ಲರೂ ದುಡಿಯುತ್ತಲಿದ್ದಾರೆ. ಆದರೂ ನಾನು ಪತ್ರಕರ್ತರ ಮಾಧ್ಯಮದವರ ಸಹಕಾರ ಕೋರುತ್ತಲಿದ್ದೇನೆ. ಸಿದ್ಧಾಂತ ಸಾಹಿತಿ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಸೇರಿ ಮಾನ ಮರ್ಯಾದೆ ಕೊಡುವವರು ಇದ್ದಾರೆ. ಹಾಗಾದರೆ ಅವರು ಎಲ್ಲಿ ಇದ್ದಾರೆ ಅದನ್ನು ಮಾತ್ರ ಗುರುತಿಸಲಿದೆ. ಭೂಮಾತೆ, ಕರ್ನಾಟಕ ಮಾತೆ, ಮಾತೆ ಮಾತೆ ಮಾತೋಶ್ರೀ ಎನ್ನುವ ನಾವೆಲ್ಲರೂ ಮಾತೆಗೆ ಎಷ್ಟು ಮಟ್ಟಿಗೆ ಮಾನ ಮರ್ಯಾದೆ ಕೊಡುತ್ತಲಿದ್ದೇವೆ. ಹಾಗಾದರೆ ಅಮ್ಮನವರು ಮಂದಿರ ಹಾಗೂ ಮಸೀದಿಗಳ ಮುಂದೆ ಏಕೆ ಕೂತಿದ್ದಾರೆ? ಅವರಿಗಾಗಿ ನಾವು ಶಾಶ್ವತ ಸೆಂಟರ್ ಕಟ್ಟುವುದಾಗಿ ಎಲ್ಲರೂ ಜನನಾಯಕರು, ಅಧಿಕಾರಿಗಳು ಹಾಗೂ ಸರ್ಕಾರ ಈ ಬಗ್ಗೆ ಮುಂದುವರಿದು ಅಮ್ಮನವರ ಹಾಹಾಕಾರ ಕಡಿತಗೊಳಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ನಾಡ ಕೆಲಸ ಹಾಗೂ ರಾಯಚೂರು ವಿಶೇಷ ಕಾರ್ಯಕ್ರಮ ದಿನಾಂಕ 10/7/2025 ನಗರದ ಮನೋರಂಜನಾ ಕೇಂದ್ರ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಮಾನ್ಯ ಶ್ರೀ ಕೆ ನಿತೀಶ್ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಫುಡ್ ಅವರೆಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ದೇವೆ. ಡಿಸ್ಟ್ರಿಕ್ಟ್ ಅನ್ನು ಸಿಂಗರಿಸುವ ಜವಾಬ್ದಾರಿ DC ಸಾಹೇಬರದು. ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಾಜೆಕ್ಟ್ ಕೊಡಲು ಸಿದ್ಧ ಇದ್ದೇವೆ. ಕಾರಣ ನಾವು ನಮ್ಮ ನಗರವನ್ನು ಸಿಂಗರಿಸ ಬಯಸುತ್ತೇವೆ. ಹೀಗಾಗಿ ನಾವೆಲ್ಲರೂ ಆ ದಿನ ಮೊದಲನೆಯದಾಗಿ ರಾಯಚೂರು ವಿಶೇಷ ಕಾರ್ಯಕ್ರಮ ರೆಕಾರ್ಡೆಡ್ ಮಾಡುತ್ತೇವೆ. ಆನಂತರ
ಹಾಕಿಕೊಳ್ಳುವವರು ಯಾರಾದರೂ ಇದ್ದಾರೆಯೇ? ಯಾರಾದರೂ ಚಾಕುಂಜಿಂದ ಹೋ ಯಾರಾದರೂ ಇದ್ದಾರೆಯೇ? ಇದ್ದಿದ್ದೇ ಆದರೆ ಇಂಥ ಪರಿಸ್ಥಿತಿ ಏಕೆ ಇದೆ? ಇಂಥ ಹದಗೆಟ್ಟ ಪರಿಸ್ಥಿತಿಗಳು ನೋಡಿ ನಾವು